ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಸೋಲಿನ ಪರಾಮರ್ಶೆಯಲ್ಲಿ ಈಗ ವಿಪಕ್ಷಗಳಾದಂತಹ ಜೆಡಿಎಸ್ ಮತ್ತು ಬಿಜೆಪಿ ಇರುವಂಥದ್ದು. ಪ್ರಮುಖವಾಗಿ ಜೆಡಿಎಸ್ನ ನಾಯಕ ಕುಮಾರಸ್ವಾಮಿ ಅವರು ಇಂದು ಬೆಳಗ್ಗೆ ಮೈಸೂರಿನಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಹಲವಾರು ವಿಚಾರಗಳನ್ನು ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಅಂದರೆ ಖಂಡಿತವಾಗಿಯೂ ಅವರು ನಿರೀಕ್ಷೆ ಮಾಡಿರಲಿಲ್ಲ ಪರಿಷತ್ ಚುನಾವಣೆಯಲ್ಲಿ ಈ ರೀತಿಯಾದಂಥ ಹೀನಾಯ ಸೋಲಾಗುತ್ತೆ. ತಮ್ಮದೇ ಬಹುಪಾಲು ಶಾಸಕರು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಕ್ರಾಸ್ ವೋಟಿಂಗ್ ಅನ್ನು ಮಾಡ್ತಾರೆ ಅನ್ನುವಂಥದ್ದನ್ನ ಕುಮಾರಸ್ವಾಮಿ ಅವರು ನಿರೀಕ್ಷೆ ಮಾಡಿರಲಿಲ್ಲ. ಹೀಗಾಗಿ ನಾನು ಇಟ್ಟಂತಹ ಅತಿಯಾದಂತಹ ವಿಶ್ವಾಸ, ಅತಿಯಾದಂತಹ ನಂಬಿಕೆ ನನಗೆ ಈ ರೀತಿಯಾದಂತಹ ಫಲಿತಾಂಶವನ್ನು ಕೊಟ್ಟಿದೆ, ಆಘಾತವನ್ನು ತಂದು ಕೊಟ್ಟಿದೆ ಅನ್ನುವಂಥ ಮಾತನ್ನ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ದಾರೆ. ಜೊತೆಗೆ ಅವರ ಪಕ್ಷದಿಂದ ಯಾವೆಲ್ಲ ಶಾಸಕರು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಆ ವಿಚಾರವನ್ನು ಇಟ್ಕೊಂಡು ಯಾರ್ಯಾರು ಅಂತ ತಿಳ್ಕೊಂಡು ಖಂಡಿತವಾಗ್ಲೂ ಗೊತ್ತಾಗತ್ತೆ. ಆ ವಿಚಾರವನ್ನು ತಿಳ್ಕೊಂಡು ಆ ಶಾಸಕರುಗಳ ವಿರುದ್ಧ ಪಕ್ಷ ವಿರೋಧಿ ಚಟುವಟಿಕೆ ಅಡಿಯಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ, ಅವರನ್ನೇನಾದರೂ JDS ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರಾ, ಕುಮಾರಸ್ವಾಮಿ ಅವರ ನಿರ್ಧಾರ ಏನಾಗಿರುತ್ತೆ. ಇದರ ಮಧ್ಯೆ JDS ತರಾತುರಿಯಲ್ಲಿ ಇವತ್ತು ಒಂದು ಸಭೆಯನ್ನ ಕರೆದಿರುವಂಥದ್ದು. ಇಮಿಡಿಯೇಟ್ ಮೀಟಿಂಗ್ ಕರೆದಿದ್ದಾರೆ, ಎಮರ್ಜೆನ್ಸಿ ಮೀಟಿಂಗ್ ಅಂತ. ಮೀಟಿಂಗ್ನಲ್ಲಿ ಏನೇನೆಲ್ಲ ನಿರ್ಧಾರ ಆಗತ್ತೆ ಅನ್ನುವಂಥದ್ದು ಬಹಳ ಕುತೂಹಲಕಾರಿಯಾಗಿರುವಂಥದ್ದು. ಕುಮಾರಸ್ವಾಮಿ ಅವರ ಮಾತು, ನಾನು ಇಟ್ಟಂತಹ ಅತಿಯಾದಂತಹ ನಂಬಿಕೆ, ಅತಿಯಾದಂತಹ ವಿಶ್ವಾಸ ನನಗೆ ಈ ರೀತಿಯಾಗಿ ಆಘಾತ ತಂದು ಕೊಟ್ಟಿದೆ ಅಂತಂದ್ರೆ, ಕುಮಾರಸ್ವಾಮಿ ಅವರು ಎಲ್ಲೋ ಒಂದು ಕಡೆ ಬಿಜೆಪಿಯನ್ನು ಉದ್ದೇಶಿಸಿ ಈ ಮಾತನ್ನ ಆಡಿದ್ರ ಅನ್ನುವಂತಹ ಚರ್ಚೆಗಳು. ಅಂದ್ರೆ ಬಿಜೆಪಿ ಜೊತೆಗೆ ಈಗ ಮೈತ್ರಿಯಲ್ಲಿದೆ, ದೋಸ್ತಿ ಪಕ್ಷಗಳಾಗಿದ್ದಾವೆ ಬಿಜೆಪಿ ಮತ್ತು JDS. ಎಲ್ಲೋ ಒಂದು ಕಡೆ ಅತಿಯಾದಂತಹ ವಿಶ್ವಾಸ ಈಗ JDS ಪಕ್ಷಕ್ಕೆ ಕುಮಾರಸ್ವಾಮಿ ಅವರಿಗೆ ಮುಳುವಾಗ್ಬಿಡ್ತಾ, ಅವ್ರು ಇಟ್ಟಂತ ನಂಬಿಕೆ ಈಗ ಕಳ್ಕೊಂಡು ಬಿಟ್ರ ಬಿಜೆಪಿಯವರು. ಬಿಜೆಪಿಯ ಶಾಸಕರುಗಳು ಕೂಡ ಅಟ್ಟಮತದಾನ ಮಾಡಿದ್ದಾರೆ, JDSನವ್ರಿಗೆ ಓಟ್ ಹಾಕಲಿಲ್ಲ, ಕಾಂಗ್ರೆಸ್ನವ್ರಿಗೆ ಓಟ್ ಹಾಕಿಬಿಟ್ಟಿದ್ದಾರೆ. ಇದು ಮೈತ್ರಿ ಧರ್ಮ ಪರಿಪಾಲನೆ ಎಲ್ಲ ಆಯ್ತು. ಹಾಗಾದ್ರೆ ಮೋಸ ಮಾಡಿದಾಗ ಆಯ್ತಲ್ವಾ ಈಗ ಬಿಜೆಪಿ ನಮಗೆ. ನಾವೇನು ಮಾಡ್ಬೇಕು ಹಾಗಾದ್ರೆ? ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಎಲೆಕ್ಷನ್ಸ್ ಇದ್ದಾವೆ, GBA ಎಲೆಕ್ಷನ್ಸ್ ಇದೆ, ಲೋಕಲ್ ಬಾಡಿ ಎಲೆಕ್ಷನ್ಸ್ ಇದೆ, 2028ಕ್ಕೆ ವಿಧಾನಸಭಾ ಚುನಾವಣೆ ಬರ್ತಾ ಇದೆ. ಹೀಗಾಗಿ ಇದೆಲ್ಲ ದೃಷ್ಟಿಯಲ್ಲಿಟ್ಟುಕೊಂಡು ತನ್ನದೇ ಆದಂತಹ ತಯಾರಿಯಲ್ಲಿ ಪಕ್ಷವನ್ನು ಸಂಘಟಿಸಿ ಏಕಾಂಗಿಯಾಗಿ ಏನಾದರೂ JDS ಹೋರಾಡುತ್ತಾ, ಮೈತ್ರಿ ಧರ್ಮವನ್ನು ಮುರಿದುಕೊಳ್ಳುತ್ತಾ, ಬಿಜೆಪಿ ಜೊತೆಗಿನ ಮೈತ್ರಿಯಿಂದ JDS ಹೊರಗಡೆ ಬರುತ್ತಾ, ಯಾವ ಥರದ ನಿರ್ಧಾರವನ್ನು ಈಗ ಕುಮಾರಸ್ವಾಮಿ ಅವರು ಕೈಗೊಳ್ಳುತ್ತಾರೆ? ಕೇಂದ್ರ ಸಚಿವ ಸ್ಥಾನಕ್ಕೆ ಏನಾದರೂ ರಾಜೀನಾಮೆ ಕೊಟ್ಟು ನನಗೆ ರಾಜ್ಯ ರಾಜಕಾರಣವೇ ಸಾಕು ಅಂತ ಏನಾದರೂ ಕುಮಾರಸ್ವಾಮಿ ಅವರು ಮರಳಿ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರ್ತಾರಾ? ಯಾಕೆ ಕುಮಾರಸ್ವಾಮಿ ಅವರ ನಡೆ ಈಗ ಬಹಳಷ್ಟು ಕುತೂಹಲಕಾರಿಯಾಗಿರುವಂಥದ್ದು, ಸಸ್ಪೆನ್ಸ್ ಆಗಿರುವಂಥದ್ದು. ಈಗ ತನ್ನ ಸೋಲಿನ ಪರಾಮರ್ಶೆಯನ್ನು ಮಾಡಿಕೊಂಡು JDS ಪಕ್ಷದಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದಾವೆ, ಯಾರ್ಯಾರಿಗೆ ಯಾವ್ಯಾವ ಶಾಸಕರುಗಳಿಗೆ ನಾಯಕರುಗಳಿಗೆ ಈಗ ಅಸಮಾಧಾನ ಇದೆ, ಅದನ್ನು ಸರಿಪಡಿಸ್ಕೊಳ್ಳುವಂಥ ಕೆಲಸ ಹೇಗೆ ಮಾಡಬೇಕು, ಪಕ್ಷವನ್ನು ಹೇಗೆ ಬಲಪಡಿಸಬೇಕು, ಪಕ್ಷವನ್ನು ಹೇಗೆ ಸಂಘಟಿಸಬೇಕು, ರಾಜ್ಯದ ಹಿತವನ್ನು, ಜನರ ಹಿತವನ್ನು ಹೇಗೆ ಕಾಯಬೇಕು, ನಾವು ಹೇಗೆ ಅಧಿಕಾರಕ್ಕೆ ಬರಬೇಕು, ಇದೆಲ್ಲ ದೃಷ್ಟಿಯಲ್ಲಿಟ್ಕೊಂಡು ಲೆಕ್ಕಾಚಾರವನ್ನು ಮಾಡಿಕೊಂಡು ಕುಮಾರಸ್ವಾಮಿ ಅವರು ಇವತ್ತಿನ ಸಭೆಯಲ್ಲಿ ಇದೇನು ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಈ ಒಂದು ಸಭೆಯಲ್ಲಿ ಎಲ್ಲರೊಂದಿಗೆ ಚರ್ಚಿಸಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಏಕಾಂಗಿಯಾಗಿ JDS ಮುಂದೆ ಹೋಗಬೇಕು ಅನ್ನುವಂಥ ನಿರ್ಧಾರವನ್ನು ಏನಾದ್ರು ಕೈಗೊಳ್ತಾರೆ, ಪಕ್ಷದ ಉಳಿವು ಅನ್ನುವಂಥದ್ದು ಈಗ ಕುಮಾರಸ್ವಾಮಿ ಅವರು ಮುಂದಿರುವಂತಹ ಒಂದು ಆಪ್ಷನ್. ಹೀಗಾಗಿ ಏನೀಗ ಬಿಜೆಪಿ ಮೋಸ ಮಾಡಿಬಿಡ್ತು ನಮಗೆ ಪರಿಷತ್ ಚುನಾವಣೆಯ ಒಂದು ವೋಟಿಂಗ್ನಲ್ಲಿ ಅನ್ನುವಂಥದ್ದು ವಿಚಾರವನ್ನು ಇಟ್ಕೊಂಡು ಬಿಜೆಪಿ ಜೊತೆಗೆ ಮೈತ್ರಿಯನ್ನು ಏನಾದರೂ ಮುರಿದುಕೊಳ್ತಾರ ಕುಮಾರಸ್ವಾಮಿ ಅವರು? ಇಮಿಡಿಯೇಟ್ ತರಾತುರಿಯ ಸಭೆಯನ್ನು ಕರೆದಿದ್ದಾರೆ ಈಗ JDS. ಅದರಲ್ಲಿ ಏನು ನಿರ್ಧಾರ ಆಗತ್ತೆ? ಬಿಜೆಪಿ ಜೊತೆಗಿನ ಮೈತ್ರಿ ಮುರಿದುಕೊಂಡು ಏನಾದರೂ ಕುಮಾರಸ್ವಾಮಿ ಅವರು ಹೊರಬಂದು ಪಕ್ಷವನ್ನು ಸಂಘಟಿಸಿ ಏಕಾಂಗಿಯಾಗಿ JDS ಇಂದ ಹೋರಾಡ್ತಾರಾ? ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯ ರಾಜಕಾರಣಕ್ಕೆ ಮರಳಿ ಬರ್ತಾರಾ ಕುಮಾರಸ್ವಾಮಿ ಅವರು? ಪರಿಷತ್ನ ಚುನಾವಣಾ ಫಲಿತಾಂಶ ಈಗ ರಾಜ್ಯ ರಾಜಕಾರಣದಲ್ಲಿ, ರಾಜಕೀಯದ ಪಡಸಾಲಿಯಲ್ಲಿ ಬೇರೆ 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 ವಿಷಯಗಳಿಗೆ, ನಡೆಗಳಿಗೆ, ಚರ್ಚೆಗಳಿಗೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಕುಮಾರಸ್ವಾಮಿ ಅವರ ನಿರ್ಧಾರ ಏನಾಗಿರುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.